Hello aspirants, welcome to Statecraft IAS Academy. ಕರ್ನಾಟಕ ಜಿಯೋಗ್ರಫಿ ಅಂತ ಬಂದಾಗ ಕರ್ನಾಟಕದ ರಿವರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಲಿಯರ್ ಎಕ್ಸಾಮ್ಸಲ್ಲಿ ಕರ್ನಾಟಕದ ಮೇಜರ್ ರಿವರ್ಸ್ ಬಗ್ಗೆ ಕೇಳ್ತಾಯಿದ್ರು. ಮೇಜರ್ ರಿವರ್ಸ್ ಅಂದರೆ ಯಾವುದು? ಕಾವೇರಿ ಆಗಿರ್ಬೋದು ಅಥವಾ ತುಂಗಭದ್ರಾ ಆಗಿರ್ಬೋದು. ಹೀಗೆ ಕರ್ನಾಟಕದ ಮೇಜರ್ ರಿವರ್ಸ್ ಬಗ್ಗೆ ಕೇಳ್ತಾಯಿದ್ರು. ಬಟ್ ಇತ್ತೀಚಿನ ಎಕ್ಸಾಮ್ಸಲ್ಲಿ ರೀಸೆಂಟ್ ಎಕ್ಸಾಮ್ಸ್ ಮೈನರ್ ರಿವರ್ಸ್ ಅಥವಾ ಸ್ಮಾಲ್ ರಿವರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದು ಯಾವ್ಯಾವ ಅಂತ ನೋಡಿದ್ರೆ ಶರಾವತಿ ಆಗಿರ್ಬೋದು ಅಥವಾ ಕಾಳಿ ಆಗಿರ್ಬೋದು. ಈ ಥರ ಸ್ಮಾಲ್ ಅಥವಾ ಶಾರ್ಟ್ ಫ್ಲೋಯಿಂಗ್ ರಿವರ್ಸ್ ವಿಚ್ ಆರ್ ಮೇನ್ಲಿ ವೆಸ್ಟ್ ಫ್ಲೋಯಿಂಗ್, ಅಂದರೆ ಮೇನ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಂತಹ ನದಿಗಳು, ಹಾಗೆ ಅರೇಬಿಯನ್ ಸೀನ ಜಾಯ್ನ್ ಆಗುವಂತಹ ನದಿಗಳು. ಈ ನದಿಗಳು ಎಲ್ಲಿ ಉಗಮ ಆಗ್ತವೆ ಅಂತ ನೋಡಿದ್ರೆ ಮೇನ್ಲಿ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಫ್ಲೋಸ್ ವೆಸ್ಟ್ವರ್ಡ್ಸ್ ಆ್ಯಂಡ್ ಜಾಯ್ನ್ಸ್ ಅರೇಬಿಯನ್ ಸಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ವೆಂಕಟಪುರ ರಿವರ್. ಇಟ್ ಮೇನ್ಲಿ ಸ್ಪ್ರೆಡ್ ಅಕ್ರಾಸ್ ವೆಸ್ಟರ್ನ್ ಘಾಟ್ಸ್ ಇನ್ ಉತ್ತರ ಕನ್ನಡ ಆ್ಯಂಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇದು ಎಲ್ಲಿ ಉಗಮ ಆಗುತ್ತೆ ಅಂತ ನೋಡಿದರೆ ಭೀಮೇಶ್ವರ ಟೆಂಪಲ್ ಇನ್ ದ ಸಾಗರ ತಾಲೂಕು. ಇಟ್ ಫ್ಲೋಸ್ ಫಾರ್ ಎ ಡಿಸ್ಟೆನ್ಸ್ ಆಫ್ 50 ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಆಲ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಶಾರ್ಟ್ ಡಿಸ್ಟೆನ್ಸ್ ಫ್ಲೋಯಿಂಗ್ ರಿವರ್. ದಟ್ ಮೀನ್ಸ್ ಅವು ಕೇವಲ 50ರಿಂದ 200 ಕಿಲೋಮೀಟರ್, ಮ್ಯಾಕ್ಸಿಮಮ್ ಅಂದರೆ 200 ಕಿಲೋಮೀಟರ್ ಮಾತ್ರ ಹರಿಯುತ್ತೆ ಬಿಫೋರ್ ಜಾಯ್ನಿಂಗ್ ದ ಅರೇಬಿಯನ್ ಸಿ. ಬಿಫೋರ್ ಜಾಯ್ನ್ಸ್ ದ ಅರೇಬಿಯನ್ ಸಿ ನಿಯರ್ ತೆಂಗಿನಗುಂಡಿ ಅಥವಾ ಭಟ್ಕಳ. ದಟ್ ಮೀನ್ಸ್ ಇಟ್ ಜಾಯ್ನ್ಸ್ ದ ಅರೇಬಿಯನ್ ಸಿ ನಿಯರ್ ಭಟ್ಕಳ. ಇದರ ಇಂಪಾರ್ಟೆಂಟ್ ಟ್ರೈಬ್ಯೂಟರೀಸ್ ನೋಡಿದರೆ ಚಿಟಿಹಳ್ಳ, ಕತಗಾರ್ನಾಳ, ಬಸ್ತಿಹಳ್ಳ ಆ್ಯಂಡ್ ಕಿತ್ರೆಹೊಳೆ. ಕ್ಯಾಚ್ಮೆಂಟ್ ಏರಿಯಾ ಇಸ್ ಅರೌಂಡ್ 450 ಸ್ಕ್ವೇರ್ ಕಿಲೋಮೀಟರ್. ಮೇನ್ ಡಿಸ್ಟ್ರಿಕ್ಟ್ ಅಂದರೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ, ಎಸ್ಪೆಷಲಿ ಸಾಗರ. ಇದು ಭೀಮೇಶ್ವರ ಅನ್ನೋ ಒಂದು ವಾಟರ್ ಫಾಲ್ಸ್ ಕೂಡ ಫಾರ್ಮ್ ಮಾಡುತ್ತೆ ನಿಯರ್ ಭೀಮೇಶ್ವರ ಟೆಂಪಲ್. ದೆನ್ ಈ ವೆಂಕಟಪುರ ರಿವರ್ಗೆ ಹಿಸ್ಟರಿ ಕೂಡ ಇದೆ, ವಿಚ್ ಈಸ್ ಬಿಯಾಂಡ್ ಹಿಮಾಲಯಸ್. ಅಂದರೆ ಈ ರಿವರು ಹಿಮಾಲಯಸ್ಗಿಂತ ಓಲ್ಡರ್ ಅಂತ ಕೂಡ ಕರಿಬೋದು. ಏಕೆಂದರೆ ಈ ರಿವರು ಫಾರ್ಮ್ ಆಗಿ 88 ಮಿಲಿಯನ್ ಇಯರ್ಸ್ ಆಗಿದೆ, ವೆರೆಸ್ ಹಿಮಾಲಯಸ್ ಆರ್ ಜಸ್ಟ್ 50 ಮಿಲಿಯನ್ ಇಯರ್ಸ್ ಓಲ್ಡ್. ಎಪಿಕ್ ಮಹಾಭಾರತದಲ್ಲಿ ಕೂಡ ಈ ಭೀಮೇಶ್ವರ ಟೆಂಪಲ್ ಬಗ್ಗೆ ಮೆನ್ಷನ್ ಆಗಿದೆ. ಏನಂತ ಅಂದರೆ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಭೀಮ. ಸೊ ದಿಸ್ ರಿವರ್ ಈಸ್ ಹಿಸ್ಟಾರಿಕಲಿ ಇಂಪಾರ್ಟೆಂಟ್. So this is the map of the Venkatapura river which flows westward and joins the Arabian Sea. Then second river is Gangavalli river, which is also called Bedti and Gangavalli. It is spread across Uttar Kannada, Dharwad and Haveri district of Karnataka. ಇದರ ಉಗಮ ಸ್ಥಾನ in the Dharwad district as Bedti and Shalmala stream. In Hubli, Bedti stream. In Dharwad, Shalmala stream. It flows for a distance of only 161 km and joins the Arabian Sea near Manjguni and Ankola in Uttar Kannada. Then important tributaries ಗಂಗಾವಲ್ಲಿ, ಬೇಡ್ತಿ, ವಿಭೂತಿ ಹೊಳೆ, ಹುಳಿದೇವರ ಕೊಡ್ಲು, ಎಣ್ಣೆಹೊಳೆ, ಶಾಲ್ಮಲ, ಸೊಂಡ ಆ್ಯಂಡ್ ಅದರ್ಸ್. ಮೇಜರ್ ಟೆಂಪಲ್ಸ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ. ಈ ಗಂಗಾವಲ್ಲಿ ರಿವರ್ ಒಂದು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಾರಿಕಾಂಬಾ, ಸೋಮೇಶ್ವರ, ಗಂಗಾ ಆ್ಯಂಡ್ ಚಂದ್ರಮೂಲೇಶ್ವರ ಟೆಂಪಲ್ಸ್ನ ನಾವು ನೋಡ್ಬೋದು. ಇಟ್ ಮರ್ಜಸ್ ವಿತ್ ಅರೇಬಿಯನ್ ಸಿ ನಿಯರ್ ಗಂಗಾ ಟೆಂಪಲ್ ಇನ್ ಗಂಗಾವಲ್ಲಿ ವಿಲೇಜ್. ದಟ್ ಈಸ್ ವೈ ಈ ರಿವರ್ಗೆ ಗಂಗಾವಲ್ಲಿ ರಿವರ್ ಅಂತ ಕೂಡ ಕರಿತೀವಿ. ಮ್ಯಾಪ್ ನೋಡ್ಬೋದು. ಇಟ್
originates near Hubli and Dharwad and joins the Arabian Sea near Gokarna. Then Palguni River, most commonly known as Gurupura or Panchamagaru ಅಥವಾ ಕೂಲೂರು ರಿವರ್. ವೈ ಗುರುಪುರ ಅಥವಾ ಕೂಲೂರು ಅಂತಂದರೆ ದಿಸ್ ರಿವರ್ ಫ್ಲೋಸ್ ಥ್ರೂ ದೀಸ್ ಟೌನ್ಸ್ ಆರ್ ನಿಯರ್ ಬೈ ದೀಸ್ ಟೌನ್ಸ್ ಆಫ್ ಕೂಲೂರು ಆ್ಯಂಡ್ ಗುರುಪುರ. ದಟ್ ಈಸ್ ವೈ ಗುರುಪುರ ರಿವರ್ ಅಥವಾ ಕೂಲೂರು ರಿವರ್ ಅಂತ ಕೂಡ ಕರಿತೀವಿ. ನೇಚರ್ ಆಫ್ ದ ರಿವರ್ ಅಂದರೆ ಆ್ಯಂಟಿಸಿಡೆಂಟ್. ದೇರ್ ಆರ್ 2 types, ಮೇನ್ಲಿ ಆ್ಯಂಟಿಸಿಡೆಂಟ್ ಒಂದು ಆ್ಯಂಡ್ ಕಾನ್ಸಿಕ್ವೆಂಟ್. Antecedent rivers are mostly older rivers, older than the landforms, whereas consequent are mostly new rivers or recently formed rivers which flows due to their gradient. ಇದರ ಉಗಮ ಸ್ಥಾನ ನೋಡಿದರೆ ಇನ್ ದ ವೆಸ್ಟರ್ನ್ ಘಾಟ್ಸ್ ಇನ್ ಬಗಡಿ ವ್ಯಾಲಿ ಅಥವಾ ಬಂಗಡಿ ವ್ಯಾಲಿ ನಿಯರ್ ವೇಣೂರ್ in the Beltangadi taluk of Dakshin Kannada district. Approximately 8 km is the length of this river. It flows west through Dakshina Kannada district, passing through towns like Venuru, Gurupura and Koolur. That is why Gurupura river and Kooluru river. Near the city of Mangaluru, it moves parallel to the coastline before eventually merging with Netravati river. ಅಂದರೆ ನೇತ್ರಾವತಿ ರಿವರ್ಗೆ ಇದು ಮರ್ಜ್ ಆಗೋಕ್ಕೂ ಮುಂಚೆ ಇಟ್ ಫ್ಲೋಸ್ ಪ್ಯಾರಲಲ್ ಟು ದ ಅರೇಬಿಯನ್ ಸಿ ಕೋಸ್ಟ್. The 2 rivers form a common estuary. This Netravati river and Palguni river form a common estuary at Old Mangaluru port before entering the Arabian Sea. And this estuary is a industrial hub. The river is vital for industrial belt of Mangaluru. Major entities like New Mangaluru Port ಅಥವಾ ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಆ್ಯಂಡ್ KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಇಂಡಸ್ಟ್ರಿಯಲ್ ಏರಿಯಾಸ್ ಆರ್ ಲೊಕೇಟೆಡ್ ಇನ್ ದ ನದರನ್ ಬ್ಯಾಂಕ್ಸ್ ಆಫ್ ದಿಸ್ ರಿವರ್. ದೆನ್ ಈ ರಿವರು ಐಲ್ಯಾಂಡ್ಸ್ ಕೂಡ ಫಾರ್ಮ್ ಮಾಡುತ್ತೆ ವಿಚ್ ಆರ್ ಕಾಲ್ಡ್ ಕುದ್ರೂಸ್. ಈ ಐಲ್ಯಾಂಡ್ ಈಸ್ ಇಂಪಾರ್ಟೆಂಟ್ ಫಾರ್ ಲೋಕಲ್ ಅಗ್ರಿಕಲ್ಚರ್, ಮೇನ್ಲಿ ಕೊಕೊನಟ್ ಪ್ಲಾಂಟೇಶನ್. ಸೊ ದಿಸ್ ಟರ್ಮಿನಾಲಜಿನ ನೆನ್ಪಿಟ್ಕೊಳ್ಳಿ. Kudrus are the islands which are formed by this Palguni river. Then Venur, it is the location. Venur, it is the one of the location where Bahubali monolith is located. In Karnataka, there are 5 Bahubali monoliths are there. One is near Venur. Second one is Dharmasthala. Third one is Stravana, Belagola. Then 4 and 5 ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ ದ ಮ್ಯಾಪ್ ನೋಡ್ಬೋದು ಈ ಒಂದು ಪಾಲ್ಗುಣಿ ರಿವರು ಪ್ಯಾರಲಲ್ ಟು ದ ಅರೇಬಿಯನ್ ಸೀಗೆ ಫ್ಲೋ ಆಗುತ್ತೆ ಬಿಫೋರ್ ಜಾಯ್ನಿಂಗ್ ದ Netravati river. Next, Mahadayi river, which is also called Mandovi ಅಥವಾ Madeyi. It is famously described as the lifeline of Goa because it is primary source of fresh water. Primary source of fresh water for Goa. ಇದರ ಉಗಮ ಸ್ಥಳ ನೋಡಿದರೆ ಇಟ್ ಒರಿಜಿನೇಟ್ ಆಸ್ ಎ 30 ಸ್ಪ್ರಿಂಗ್ಸ್, ಅಂದರೆ ಹಲವಾರು ಸ್ಟ್ರೀಮ್ಗಳು ಜಾಯಿನ್ ಆಗಿಬಿಟ್ಟು ಈ ಮಹದಾಯಿ ರಿವರ್ ಫಾರ್ಮ್ ಆಗುತ್ತೆ. ಇನ್ ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಚುರಿ ಇನ್ ದ ಬೆಳಗಾವಿಸ್ ಡಿಸ್ಟ್ರಿಕ್ಟ್. ಇಟ್ ಫ್ಲೋಸ್ ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ಥ್ರೂ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ, ಗೋವಾ. ಇದರ ಡ್ರೈನೇಜ್ ಬೇಸಿನ್ ಈಸ್ 2032 ಸ್ಕ್ವೇರ್ ಕಿಲೋಮೀಟರ್ ಆ್ಯಂಡ್ ಇಟ್ ಫ್ಲೋಸ್ ಫಾರ್ ಅರೌಂಡ್ 52 ಕಿಲೋಮೀಟರ್ ಇನ್ ಕರ್ನಾಟಕ, 9 ಕಿಲೋಮೀಟರ್ ಇನ್ ಮಹಾರಾಷ್ಟ್ರ ಆ್ಯಂಡ್ 50 ಕಿಲೋಮೀಟರ್ ಇನ್ ಗೋವಾ. ಸೊ ಇದರಿಂದ ನೋಡಿದ್ರೆ ಏನು ಗೊತ್ತಾಗುತ್ತೆ, ಈ ರಿವರು ಮೇಜರ್ ಡಿಸ್ಟೆನ್ಸ್ ಇನ್ ಕರ್ನಾಟಕದಲ್ಲಿ ಹರಿಯುತ್ತೆ. ಇಟ್ ಡ್ರೈನ್ಸ್ ಇನ್ ಟು ಅರೇಬಿಯನ್ ಸಿ ನಿಯರ್ ಪಣಜಿ ಇನ್ ಗೋವಾ ಬೈ ಮರ್ಜಿಂಗ್ ವಿತ್ ಜುವಾರಿ ರಿವರ್. ಅಂದರೆ ಜುವಾರಿ ರಿವರ್ ಮತ್ತು ಮಹದಾಯಿ ರಿವರ್ ಜೊತೆಗೆ ಮರ್ಜ್ ಆಗಿಬಿಟ್ಟು ಅದಾದಮೇಲೆ ಅರೇಬಿಯನ್ ಸಿಗೆ
ಜಾಯ್ನ್ ಆಗ್ತವೆ ಆ್ಯಂಡ್ ದೇ ಆಲ್ಸೋ ಫಾರ್ ಲಾರ್ಜ್ ಎಸ್ಚುರಿ. ಇದರ ಟ್ರೈಬ್ಯೂಟರೀಸ್ ಕಳಸ ಆ್ಯಂಡ್ ಬಂಡೂರಿ ವಿಚ್ ಆರ್ ಆನ್ಗೋಯಿಂಗ್ ವಾಟರ್ ಡಿಸ್ಪ್ಯೂಟ್. ದೆನ್ ಅದರ್ tributaries are Surlanala, Haltarnala, Potinala, Mahadayi-nala and Panjshir, Bail and Andenala. These are the other tributaries. Then ecological and cultural significance nodidre waterfalls, Dudhsagar waterfalls and Vajrapoha waterfalls. These are the important true waterfalls in this Mahadayi river. Then biodiversity. ಈ ನದಿ ವೆರೈಟಿ ಆಫ್ ಬಯೋಡೈವರ್ಸಿಟಿನ ಸಪೋರ್ಟ್ ಮಾಡುತ್ತೆ. ಮೇನ್ಲಿ ರಾಂಗ್ಟನ್ಸ್, ಫ್ರೀ ಟೈಲ್ಡ್ ಬ್ಯಾಟ್ ಆ್ಯಂಡ್ ಸದರನ್ ಬರ್ಡ್ವಿಂಗ್ ಬಟರ್ಫ್ಲೈ. ದೆನ್ ಅಟಲ್ ಸೇತು ವಿಚ್ ಇಸ್ ಕಾಲ್ಡ್ ಥರ್ಡ್ ಮಾಂಡವಿ ಬ್ರಿಡ್ಜ್. ಇದನ್ನು ಈ ನದಿ ಮೇಲೆ ಕಟ್ಟಲಾಗಿದೆ. ಆ್ಯಂಡ್ ಡು ನಾಟ್ ಕನ್ಫ್ಯೂಸ್ ವಿತ್ ಅಟಲ್ ಬ್ರಿಡ್ಜ್ ವಿಚ್ ಈಸ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರಲ್ಲಿ ರೀಸೆಂಟಾಗಿ ಇನ್ನೊಂದು ಅಟಲ್ ಸೇತು ಅಂತ ಬ್ರಿಡ್ಜ್ನ ಕಟ್ಟಿದ್ದಾರೆ. ಬಟ್ ದಿಸ್ ಅಟಲ್ ಸೇತು ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಅಟಲ್ ಸೇತು ಇನ್ ಮಹಾರಾಷ್ಟ್ರ. ಸೊ ಇದು ನಿಯರ್ ಪಣಜಿ ಜಾಯಿನ್ಸ್ ದ ಅರೇಬಿಯನ್ ಸಿ. ಈಗ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ನೋಡೋಣ. ಇಟ್ ಈಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ ಮೇನ್ಲಿ 3 states ಆಫ್ ಗೋವಾ, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ. ಕರ್ನಾಟಕದ ಗೋಲ್ ಏನು ಅಂತ ಅಂದರೆ ಇಟ್ ವಾಂಟ್ ಟು ಡೈವರ್ಟ್ ದ ವಾಟರ್ ಫ್ರಮ್ ಕಳಸಾ ಬಂಡೂರಿ ನಾಳ ಆ್ಯಂಡ್ ಟು ಮಹಾಪ್ರಭಾ ಬೇಸಿನ್ ಟು ಪ್ರೊವೈಡ್ ಮೇನ್ಲಿ ಡ್ರಿಂಕಿಂಗ್ ವಾಟರ್ ಟು ಡ್ರಾನ್ ಪ್ರೋನ್ ಡಿಸ್ಟ್ರಿಕ್ಟ್ ಆಫ್ ಧಾರವಾಡ ಆ್ಯಂಡ್ ಗದಗ. ಬಟ್ ಗೋವಾ ಕನ್ಸರ್ನ್ ಏನು ರೈಸ್ ಮಾಡ್ತಿದೆ ಅಂದರೆ ಈ ಡೈವರ್ಟ್ ಮಾಡೋದ್ರಿಂದ ಇದಕ್ಕೆ ವಾಟರ್ ಒಂದು ಸೋರ್ಸ್ ಕಡಿಮೆ ಆಗೋದು ಬೇಕು. ಯಾಕೆ ಅಂದರೆ ಈ ಮಹದಾಯಿ ರಿವರ್ ಇದಕ್ಕೆ ಪ್ರೈಮರಿ ವಾಟರ್ ಸೋರ್ಸ್ ಆ್ಯಂಡ್ ಡೈವರ್ಟ್ ಮಾಡೋದ್ರಿಂದ ಇಟ್ ಮೇ ಅಫೆಕ್ಟ್ ಎಕಾಲಜಿ ಆಫ್ ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ನ್ಯಾವಿಗೇಷನ್ ಇನ್ ದ ಮಾಂಡವಿ ಎಸ್ಚುರಿ ಆ್ಯಂಡ್ ಥ್ರೆಟನ್ ಮಹದಾಯಿ ವೈಲ್ಡ್ ಲೈಫ್ ಸ್ಯಾಂಚುರಿ. ದೆನ್ ಇನ್ 2018 ಟ್ರಿಬ್ಯುನಲ್ ವರ್ಡಿಕ್ಟ್ ಕೂಡ ಕೊಟ್ಟಿದೆ, ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಬಟ್ ಈ ಸ್ಟೇಟ್ಸ್ ಈ ಮೇನ್ಲಿ ಕರ್ನಾಟಕ ಆ್ಯಂಡ್ ಗೋವಾ ಸ್ಟೇಟ್ ಈ ವರ್ಡಿಕ್ಟ್ನ ರಿಜೆಕ್ಟ್ ಮಾಡಿಬಿಟ್ಟು ಈ ವರ್ಡಿಕ್ಟ್ನ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಕೂಡ ಮಾಡಿದ್ದಾರೆ. ಆ ಟ್ರೈಬ್ಯುನಲ್ನ ವರ್ಡಿಕ್ಟ್ ಏನಂತ ನೋಡಿದರೆ 24 TMC ಟು ಗೋವಾ, 13.4 TMC ಟು ಕರ್ನಾಟಕ ಆ್ಯಂಡ್ 1.33 TMC ಟು ಮಹಾರಾಷ್ಟ್ರ. ಈ ವರ್ಡಿಕ್ಟಲ್ಲಿ ನೋಡ್ಬೋದು ಮೇಜರ್ ಪೋರ್ಷನ್ ಈಸ್ ಗಿವನ್ ಟು ಗೋವಾ, ದಟ್ ಈಸ್ 24 TMC. ದೆನ್ ಕಾಳಿ ರಿವರ್. ಇದರ ಉಗಮ ಸ್ಥಳ ನೋಡಿದರೆ ನಿಯರ್ ವಿಲೇಜ್ ದಿಗ್ಗಿ ಇನ್ ಜಾಯ್ಡಾ ತಾಲೂಕ್ ಆಫ್ ವೆಸ್ಟರ್ನ್ ಘಾಟ್ಸ್. approximately 180 km is the length of this river through evergreen forest and joins Arabian Sea near Karwar. ಇದಕ್ಕೆ ಕಾಳಿ ಅಂತ ನೇಮ್ ಹೇಗೆ ಬಂತು ಅಂತ ನೋಡಿದರೆ ಇಟ್ ಈಸ್ ನಾಟ್ ಎ ನೇಮ್ ಆಫ್ ಗಾಡ್. ಬಿಕಾಸ್ ಆಫ್ ದ ಡಾರ್ಕ್ ಅಪಿಯರೆನ್ಸ್, ಅಂದರೆ ಈ ನದಿ ನೀರು ತುಂಬ ಡಾರ್ಕ್ ಆಗಿ ಅಥವಾ ತುಂಬ ಕಪ್ಪಾಗಿ ಕಾಣಿಸುತ್ತೆ. ಏನಕ್ಕೆ ಅಂದರೆ ಈ ನದಿಯಲ್ಲಿ ಮ್ಯಾಂಗ್ನೀಸ್ ರಿಚ್ ಸಾಯಿಲ್ ಇರುತ್ತೆ ಮತ್ತು ಡೀಪ್ ಶ್ಯಾಡೋಸ್. ಈ ನದಿ ತುಂಬ ಡೆನ್ಸ್ ಫಾರೆಸ್ಟ್ ಮೂಲಕ ಹರಿಯೋದ್ರಿಂದ ಈ ಒಂದು ಫಾರೆಸ್ಟ್ನ ಶ್ಯಾಡೋ ಈ ನದಿ ಮೇಲೆ ಬಿದ್ದುಬಿಟ್ಟು ಅದು ಡಾರ್ಕ್ ಆಗಿ ಕಾಣಿಸುತ್ತೆ. ಆ ಕಾರಣದಿಂದ ಈ ನದಿಗೆ ಕಾಳಿ ನದಿ ಅಂತ ಕೂಡ ಕರೀತಾರೆ. ದೆನ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ದಿಸ್ ಈಸ್ ದ ಮೇಜರ್ ಸೋರ್ಸ್ ಫಾರ್ energy for Karnataka, featuring a cascade of dams managed by Karnataka Power Corporation Limited. ಇದರಲ್ಲಿ ಇಂಪಾರ್ಟೆಂಟ್ ಡ್ಯಾಮ್ ಯಾವುದು ಅಂತ ನೋಡಿದರೆ ಸೂಪಾ ಡ್ಯಾಮ್. ಇಟ್ ಈಸ್ ದ ಹೈಯೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ ವಿಚ್ ಈಸ್ ಅರೌಂಡ್ 101 meter ಲೊಕೇಟೆಡ್ ನಿಯರ್ ಗಣೇಶ್ ಗುಡಿ. ಅದರ್ ಡ್ಯಾಮ್ಸ್, ಇದಕ್ಕೆ ಬೇರೆ ಡ್ಯಾಮ್ಸ್ ಕೂಡ ಇದೆ. ಯಾವುದಂದರೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್, ಕೋಡಸಹಳ್ಳಿ ಡ್ಯಾಮ್ ಆ್ಯಂಡ್ ಕದ್ರಾ ಡ್ಯಾಮ್. ಬಟ್ ದಿಸ್ ಸೂಪಾ ಡ್ಯಾಮ್ ಈಸ್ ದ ಮೇಜರ್ ಡ್ಯಾಮ್. ಕೀ ಲ್ಯಾಂಡ್ಮಾರ್ಕ್ಸ್ ನೋಡಿದರೆ ಸಾತೋಡಿ ಫಾಲ್ಸ್ ಆ್ಯಂಡ್ ಸದಾಶಿವಗಢ್ ಫೋರ್ಟ್ ಆ್ಯಂಡ್ ಸಿಂತೇರಿ ಫಾಲ್ಸ್. ದೀಸ್ ಆರ್ ದ ಟೂರಿಸ್ಟ್ ಪ್ಲೇಸಸ್ ಅಲಾಂಗ್ ದಿಸ್ ರಿವರ್. ನೆಕ್ಸ್ಟ್ ಶರಾವತಿ ರಿವರ್. ಇದು ಒರಿಜಿನೇಟ್ ಆಗೋದು ಅಂಬುತೀರ್ಥ ನಿಯರ್ ತೀರ್ಥಹಳ್ಳಿ ತಾಲೂಕ್ ಆಫ್
Shimoga district. It flows for around 128 km and flows northwesterly. Majority of the Karnataka's Western Ghats river flows westward. Majority of the river flows westward, whereas the Sharavati river flows northwest, and then joins Arabian Sea near Honavara. It joins Arabian Sea near Honavara in Uttar Kannada district. Tributaries ನೋಡಿದ್ರೆ ನಂದಿ ಹೊಳೆ, ಹರಿದ್ರಾವತಿ, ಮಾವಿನ ಹೊಳೆ, ಹಿಲ್ಕುಂಚ್, ಎಣ್ಣೆ ಹೊಳೆ, ಹುರ್ಲಿ ಹೊಳೆ and ನಗೋಡಿ ಹೊಳೆ. Catchment area around 3000 square kilometer. Then major features ನೋಡಿದರೆ ಜೋಗ್ ಫಾಲ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ ದ ಸಾಗರ ತಾಲೂಕ್ and height 253 meters. It is split into 4 distinct cascade, Raja Rani and Roarer Rocket. Hydroelectric power, it is the source of 40% of Karnataka's hydroelectric power, not total, but out of hydroelectric power it contributes to around 40%. And Linganamaki Dam, built in 1964, this is a primary storage reservoir for the Sharavati hydroelectric project. ಈ ಒಂದು ಡ್ಯಾಮ್ ಇಂದನೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡೋದು. ದೆನ್ ಗೇರ್ಸೊಪ್ಪ ಡ್ಯಾಮ್ ಕಂಪ್ಲೀಟೆಡ್ ಇನ್ 2002. This also provide additional power generation. Then Sharavati Wildlife Sanctuary, which is around 431 square kilometer, and it is the home of endangered species of lion-tailed macaque and other species like tiger and various avian species. Next, Aganashini River, which is also called Tadri River, one of the India's last major free-flowing river. Free-flowing river ಅಂತ ಅಂದರೆ ಏನು? Without any dams or reservoirs. ಇದರ ಉಗಮ ಸ್ಥಳ ನೋಡಿದರೆ ನಿಯರ್ ಗಡಿಹಳ್ಳಿ, ನಿಯರ್ ಶಿರ್ಸಿ, at an altitude of 676 meter. It flows for a distance of around 117 km and it joins the Arabian Sea near Aganashini village ಅಥವಾ ತದ್ರಿ ಪೋರ್ಟ್ ನಿಯರ್ ಕುಮಟಾ. ದಟ್ ಈಸ್ ವೈ ಇದಕ್ಕೆ ಅಗನಾಶಿನಿ ರಿವರ್ ಅಥವಾ ತದ್ರಿ ರಿವರ್ ಅಂತ ಕೂಡ ಕರೀತಾರೆ. ಕ್ಯಾಚ್ಮೆಂಟ್ ಏರಿಯಾ ಅರೌಂಡ್ 1350 ಸ್ಕ್ವೇರ್ ಕಿಲೋಮೀಟರ್. ದೆನ್ ಕನ್ಸರ್ವೇಷನ್ ಸ್ಟೇಟಸ್. ದ ಅಗನಾಶಿನಿ ಎಸ್ಚುರಿ is designated as ರಾಮ್ಸರ್ ಸೈಟ್ ಇನ್ 2004. ಕರ್ನಾಟಕದಲ್ಲಿ 4 ರಾಮ್ಸರ್ ಸೈಟ್ ಇದೆ. ಅದು ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ದಿಸ್ ಈಸ್ ದ ಸೆಕೆಂಡ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಏನು? ಮೊನೋಲಿತ್ಸ್, ಬಾಹುಬಲಿ ಮೊನೋಲಿತ್ಸ್ ಯಾವುವು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ರಾಮ್ಸರ್ ಸೈಟ್ಸ್, ಕರ್ನಾಟಕದ ರಾಮ್ಸರ್ ಸೈಟ್ಸ್ನ ಕೂಡ ನೋಡ್ಕೊಳ್ಳಿ. ದೆನ್ ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಆ್ಯಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್. ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಇಂಪಾರ್ಟೆನ್ಸ್ ಅಂತ ನೋಡಿದ್ರೆ ಇಟ್ ಸಪೋರ್ಟ್ಸ್ ವೇರಿಯಸ್ ಬಯೋಡೈವರ್ಸಿಟಿ ಲೈಕ್ estuarine ecosystem, extensive mangroves and home to wildlife like lion-tailed macaque and waterfalls. The steep gradient creates several spectacular watermarks like Unchalli waterfalls. Then economic importance anta bandaga agriculture, it support local agriculture and local variety of rice like kagga which is salt tolerant. And livelihood, this estuary generates significant livelihood through fishing and harvest of bivalves, carps and shrimps which are aquatic species. This is the kagga rice variety, and this is the estuary. Next, Netravati river. This is often called lifeline of Dakshina Kannada.
originates in the Western Ghats at Bagra Balige village in the Kudremukha range. Bangra Balige village in the Kudremukha range in the Chikkamangaluru district. It flows for around 103 to 105 km. Major tributary include Kumardhara river and which joins at Uppinangadi. It flows from Mangaluru and empties into Arabian Sea. The river flows past the famous pilgrimage Dharmasthala. ಅಂದರೆ ಇದು ಫೇಮಸ್ ರಿಚುವಲ್ ಸಿಟಿ ಅಥವಾ ಫೇಮಸ್ ಸಿಟಿ ಧರ್ಮಸ್ಥಳದ ಮೂಲಕ ಹರಿದು ಹೋಗುತ್ತೆ. ದಿಸ್ ಈಸ್ ದ ನೇತ್ರಾವತಿ ರಿವರ್. ದೆನ್ ಪಾಲ್ಗುಣಿ ರಿವರ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಹಳದಿ ರಿವರ್. ಇದರ ಉಗಮ ಸ್ಥಳ ಹೆಬ್ಬಾಗಿಲು ನಿಯರ್ ಆಗುಂಬೆನ್, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಟ್ flows for around 66 km through Western Ghats and joins Arabian Sea near Kundapura. This is one of the river which forms Pancha Gangavalli river system. ಈ ಪಂಚಗಂಗಾವಲ್ಲಿ ರಿವರ್ ಸಿಸ್ಟಮಲ್ಲಿ 5 ರಿವರ್ಸ್ ಇರ್ತವೆ. ಪಂಚ ಮೀನ್ಸ್ 5. ಒಂದು ವರಹಿ, ಮತ್ತು ಸೌಪರ್ಣಿಕ, ಕೇದಕ, ಚಕ್ರ ಆ್ಯಂಡ್ ಕುಬ್ಜ. ಈ 5 ನದಿಗಳು ಜಾಯ್ನ್ ಆಗಿಬಿಟ್ಟು ಪಂಚಗಂಗಾವಲ್ಲಿ ಅನ್ನೋ ರಿವರ್ ಸಿಸ್ಟಮ್ನ ಫಾರ್ಮ್ ಮಾಡಿಬಿಟ್ಟು ಆ ನಂತರ ಅರೇಬಿಯನ್ ಸೀನ ಜಾಯ್ನ್ ಆಗ್ತವೆ. ದೆನ್ ಕುಂಚಿಕಾಲ್ ಫಾಲ್ಸ್ ಲೊಕೇಟೆಡ್ ಇನ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್. ದಿಸ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ಸ್ ಇನ್ ಇಂಡಿಯಾ. ಆ್ಯಂಡ್ ರಿಮೆಂಬರ್, ನಾಟ್ ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಈಸ್ ಅರೌಂಡ್ 253 meter. Jog Falls is only 253 meter ಇದೆ. Whereas Kunchikal Falls is 455 meter ಇದೆ. So this is the highest waterfalls in India. So Varahi river is very important. The river is named after Varahi, a feminine energy of Lord Varaha. Varaha is a third incarnation of Vishnu. Then Varahi hydroelectric project. Mani reservoir is constructed to generate hydroelectric, which is under the Varahi hydroelectric project built across Varahi river. It is situated in Hosangadi. This project includes Karnataka's first underground powerhouse, which has a total capacity of 460. So ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಅಂಡರ್ಗ್ರೌಂಡ್ ಪವರ್ ಹೌಸ್ and highest waterfalls. Then Varahi irrigation project. Initially this is planned to generate power or electricity. Later it was developed to provide irrigation to around 38,000 acres land in Udupi and Kundapura taluks. So this is the Varahi river. This is the Panchagangavalli river system where different rivers joins to form Panchagangavalli river. Then Sauparnika river. It is also a part of Panchagangavalli river system, also known as Kolluru river because it flows through a city or town of Kolluru. A prominent west flowing river in Udupi district. Originate elagutte near Kodachadri hills. Then initial stream, it forms as a 2 streams, that is Agni Tirtha and Kashi Tirtha, which merge at Sangama near Kolluru. It flows through Sri Mookambika temple in Kolluru. Total length is around 40 km. It flows through Mookambika Wildlife Sanctuary, which is famous for Shola forest and evergreen forest. Then Panchagangavalli river system along with other 4 like Varahi, Kedaka, Chakra and Kubja. This river also is a part of Panchagangavalli river system. Then Maravante water flow, parallel flow. Near Maravante beach it flows parallel to Arabian Sea. This is National Highway 66. So this is the Sauparnika river
flows parallel to Arabian Sea for some distance and takes U-turn, then joins this Panchgangavalli river system. Then the last river of this video, Chakra river, this is also a part of Panchgangavalli river system. It originates on the eastern slope, not western. Remember, this originates in the eastern slopes of Kodachadri peak in Shivamogga district at an elevation of 600 meter. Its basin encompasses approximately 336 square kilometer, primarily in Shivamogga and Udupi district. Near Gangoli, it joins Sauparnika, Varahi, Kedaka and Kubja to form Panchgangavalli river system, and creates a wider channel capable of sustaining estuarine ecosystem. The Chakra river plays vital role in irrigation within Udupi district, which provides around 5,000 to 10,000 hectares irrigation through a network of canals and lift irrigation scheme. It hosts two primary dams, that is Chakra Dam and Savehaklu Reservoir, both located near Chakra Nagar in Hosanagara Taluk of Shivamogga district. Constructed in the 1980s under Karnataka Power Corporation Limited. So these are the important 11 west flowing river. In this we covered also Panchgangavalli river system. ಇದರಲ್ಲಿ ಕೇತಕ ಆ್ಯಂಡ್ ಕುಬ್ಜಾನ ನಾವು ಕವರ್ ಮಾಡಿಲ್ಲ, ಬಟ್ ಈ ರಿವರ್ಸ್ ಕೂಡ ವೆಸ್ಟರ್ನ್ ಘಾಟ್ಸಲ್ಲೇ ಒರಿಜಿನೇಟ್ ಆಗುತ್ತೆ ಆ್ಯಂಡ್ ಫ್ಲೋಸ್ ವೆಸ್ಟ್ವರ್ಡ್ ಆ್ಯಂಡ್ ಜಾಯಿನ್ಸ್ ವಿತ್ ಅದರ್ 3 ರಿವರ್ಸ್ ಟು ಫಾರ್ಮ್ ಪಂಚಗಂಗಾವಲ್ಲಿ ರಿವರ್ ಸಿಸ್ಟಮ್. ಈ ರಿವರ್ಸ್ ಬಗ್ಗೆ ಕೂಡ ನೀವು ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ಬೋದು.